ನಮಸ್ಕಾರ. ಸ್ವಯಂ ಪಾಕ ಅಭಿಮಾನಿಗಳಿಗೆ ಸ್ವಾಗತ. ಈ ದಿನ ನಾನು ಸಿಕ್ಕಿನುಂಡೆ ಅಂದರೆ ಸುಕ್ರುಂಡೆ ಅಂತ ಕೂಡ ಹೇಳ್ತಾರೆ. ಇದನ್ನ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಉದ್ದಿನ ಬೇಳೆ 1/4 ಕಪ್ಪು. ಈಗಾಗಲೇ ನಾನು ಉದ್ದಿನ ಬೇಳೆನ ತೊಳೆದ್ಬಿಟ್ಟು 1 ಕಪ್ನಷ್ಟು ನೀರು ಹಾಕಿ ನೆನೆಯಕ್ಕೆ ಇಟ್ಟಿದ್ದೀನಿ. ನಿಮಗೆ ಕಡಿಮೆ ಅಂದರೂ ಕೂಡ ಇದು 2 ಗಂಟೆ ನೆನೆಯಲಿ. 2 ಗಂಟೆ ಮೇಲಾದರೂ ತೊಂದರೆ ಇಲ್ಲ. ಅಕ್ಕಿ ಹಿಟ್ಟು 2 ಟೇಬಲ್ ಸ್ಪೂನು, ಉಪ್ಪು ರುಚಿಗೆ ತಕ್ಕಷ್ಟು, ನಾನಿಲ್ಲಿ ಅರ್ಧ ಟೀ ಸ್ಪೂನ್ ಇಟ್ಕೊಂಡಿದ್ದೀನಿ. ತೆಂಗಿನಕಾಯಿ ತುರಿ 1.5 ಕಪ್ನಷ್ಟು, ಪುಡಿ ಮಾಡಿದ ಬೆಲ್ಲ ಅರ್ಧ ಕಪ್ಪು. ಬೆಲ್ಲನ ನಿಮ್ಮ ಸಿಹಿ ಅಪೇಕ್ಷೆ ಮೇಲೆ ನೀವು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಹತ್ರ 1/4 ಟೀ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿ, ಕರಿಲಿಕ್ಕೆ ಎಣ್ಣೆ. ಈ ಉದ್ದಿನ ಬೇಳೆ ಸ್ವಲ್ಪ ನೀರು ತೆಗೆದ್ಬಿಟ್ಟು ಮಿಕ್ಸರ್ ಜಾರ್ನಲ್ಲಿ ಸಣ್ಣಕ್ಕೆ ರುಬ್ಕೊಳ್ಳೋಣ. ಮತ್ತೆ ಬೇಕಾದ್ರೆ ಮಧ್ಯದಲ್ಲಿ ನೀರು ಹಾಕ್ಕೊಳ್ತಾ ರುಬ್ಕೊಳ್ಳೋಣ. ಈಗ ಮತ್ತೆ ಸ್ವಲ್ಪ ನೀರು ಹಾಕಿಬಿಟ್ಟು ಮತ್ತೆ ರುಬ್ತಾ ಇದ್ದೀನಿ. ಮತ್ತೆ ನೀವು 1-2 ಸಲ ನೀರು ಹಾಕ್ಕೊಂಡು ರುಬ್ಕೊಳ್ಳಿ. ಈಗ ನಾನು ನೋಡಿ ಈ ಉದ್ದಿನ ಹಿಟ್ಟನ್ನು ಚೆನ್ನಾಗಿ ಸಣ್ಣಕ್ಕೆ ರುಬ್ಕೊಂಡಿದ್ದೀನಿ. ಹತ್ರ ಅರ್ಧ ಕಪ್ನಷ್ಟು ನೀರು ಉಳಿಸ್ಕೊಂಡಿದ್ದೀನಿ. ರುಬ್ಬಿದ ಹಿಟ್ಟನ್ನು ಒಂದು ಬಟ್ಲಿಗೆ ತೆಕ್ಕೊಳ್ಳೋಣ. ಮಿಕ್ಸರ್ ಜಾರ್ನಲ್ಲಿ ಇದ್ದಿದ್ದಕ್ಕೆ ಕೂಡ 1 ಟೇಬಲ್ ಸ್ಪೂನ್ನಷ್ಟು ನೀರು ಹಾಕಿ ಅದನ್ನು ಕೂಡ ಬಟ್ಲಿಗೆ ತೆಗೆದಿದ್ದೀನಿ. ಅಕ್ಕಿ ಹಿಟ್ಟಿನ ಉದ್ದಿನ ಹಿಟ್ಟಿಗೆ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಳಿ. ಉದ್ದಿನ ಬೇಳೆ ನೆನೆಸಿದ ನೀರಿತ್ತಲ್ಲ ಅದನ್ನೇ ನಾನು ಈ ಹಿಟ್ಟಿಗೆ ಸ್ವಲ್ಪ ಹಾಕ್ತಾ ಇದ್ದೀನಿ. ಅಂದರೆ ಹಿಟ್ಟನ್ನ ಹದ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ನೀರು ಬೇಕಾಗುತ್ತೆ. ಉಪ್ಪು ಹಾಕಿಬಿಟ್ಟು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ಹಿಟ್ಟು ನಿಮಗೆ ಈ ಹದದಲ್ಲಿರಲಿ, ತೀರಾ ನೀರಾಗಿ ಬೇಡ. ಉದ್ದಿನ ಬೇಳೆ ನೆನೆ ಹಾಕಲಿಕ್ಕೆ ಬಳಸಿದಂಥ ನೀರನ್ನು ನಾವು ತೆಗೆದಿಟ್ಕೊಂಡಿದ್ವಲ್ಲ, ಅದು 3 ಟೇಬಲ್ ಸ್ಪೂನ್ನಷ್ಟು ಉಳ್ಕೊಂಡಿದೆ. ಬೆಲ್ಲನ ಒಂದು ಪಾತ್ರೆಗೆ ಹಾಕಿ 1 ಟೇಬಲ್ ಸ್ಪೂನ್ನಷ್ಟು ನೀರು ಹಾಕಿ ಕರಗಲಿಕ್ಕೆ ಇಡೋಣ. ಮೀಡಿಯಂ ಉರಿನಲ್ಲಿ ಬೆಲ್ಲ ಕರಗುವಷ್ಟು ಹೊತ್ತು ಇದನ್ನು ಕುದಿಸಿ. ಬೆಲ್ಲ ಚೆನ್ನಾಗಿ ಕರಗಿದೆ. ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಈ ಬೆಲ್ಲನ ಸೋಸ್ಕೊಳ್ಳೋಣ. ಈ ಕಾಯಿ ತುರಿ ಒಂದೇ ಅಳತೆ ಇಲ್ಲ, ಆದ್ದರಿಂದ ನಾನು ಮಿಕ್ಸರ್ ಜಾರ್ನಲ್ಲಿ 1 ಸುತ್ತು ಇದನ್ನು ರುಬ್ಕೋತೀನಿ. ಈ ತೆಂಗಿನ ತುರಿ ಸಣ್ಣ ತುರಿ ಒಂದೇ ಸಮ ಇದ್ದರೆ ನೀವು ಮಿಕ್ಸರ್ ಜಾರಿಗೆ ಹಾಕೋ ಅಗತ್ಯ ಏನಿಲ್ಲ. ಇದನ್ನು ಬೆಲ್ಲದ ಪಾತ್ರೆಗೆ ತೆಗೆಯೋಣ. ಸ್ಟವ್ ಆನ್ ಮಾಡಿಬಿಟ್ಟು ಇದನ್ನು ಹೂರಣ ಮಾಡಲಿಕ್ಕೆ ಇಡಿ. ಮಧ್ಯೆ ಇದನ್ನು ಹೀಗೆ ಕೈ ಆಡಿಸ್ತಾ ಇರಿ. ಹೂರಣ ಸ್ವಲ್ಪ ಗಟ್ಟಿ ಆಗಲಿ, ಅಂದರೆ ನಿಮಗೆ ಉಂಡೆ ಕಟ್ಟೋ ಹದಕ್ಕೆ ಬರಲಿ. ಇನ್ನೊಂದು ಸ್ವಲ್ಪ ಆಗಲಿ. ಮೀಡಿಯಂ ಊರಿನಲ್ಲಿ ಇದನ್ನ ಮಧ್ಯ ಹೀಗೆ ಕೈ ಆಡಿಸ್ತಾ ಇರಿ. ನಾನೀಗ ಇದನ್ನು ಒಂದು 4-5 ನಿಮಿಷ ಕೈ ಆಡಿದ್ದೀನಿ. ಈಗ ಇದು ಉಂಡೆ ಕಟ್ಟೋ ಹದಕ್ಕೆ ಬಂದಿದೆ. ಈಗ ಸ್ಟವ್ ಆಫ್ ಮಾಡೋಣ. ಏಲಕ್ಕಿ ಪುಡಿನ ಹಾಕ್ಬಿಟ್ಟು ಚೆನ್ನಾಗಿ ಒಂದ್ಸಲ ಹೀಗೆ ಇದನ್ನ ಕಲಿಸ್ಕೊಳ್ಳಿ. ಎಣ್ಣೆನ ಕಾಯ್ಲಿಕ್ಕಿಡಿ. ಸ್ವಲ್ಪ ಹಿಟ್ಟು ತೊಗೊಂಡ್ಬಿಟ್ಟು ಹೀಗೆ ಸಣ್ಣ ಉಂಡೆ ಮಾಡ್ಕೊಳ್ಳಿ. ಎಣ್ಣೆ ಕಾದಿದೆಯಾ ನೋಡಲಿಕ್ಕೆ ಸ್ವಲ್ಪ ಹಿಟ್ಟು ಹಾಕಿ ನೋಡಿ. ತಕ್ಷಣ ಮೇಲೆ ಬಂದಿದೆ, ಅಂದರೆ ಎಣ್ಣೆ ಕಾದಿದೆ. ಈಗ ಈ ಉಂಡೆಗಳನ್ನ ತಗೊಂಡು ಇದನ್ನು ಹಿಟ್ಟಲ್ಲಿ ಮುಳುಗಿಸ್ಬಿಟ್ಟು ನಿಧಾನವಾಗಿ ಎಣ್ಣೆಗೆ ಬಿಡೋಣ. ಎಣ್ಣೆ ಎಷ್ಟು ಇಟ್ಟಿದ್ದೀರೋ ಅದಕ್ಕೆ ಹಿಡಿಸುವಷ್ಟು ಹಾಕೋಣ. ಹೊಂಬಣ್ಣಕ್ಕೆ ತಿರುಗ್ತಿದ್ದಂತೆ ಇದನ್ನು ತಿರ್ಸ್ಬಿಟ್ಟು 2 ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಈಗ ಇದು ನೋಡಿ 2 ಕಡೆನೂ ಆಗಿದೆ. ಇದನ್ನು ಒಂದು ತೂತಿನ ಜಾಕ್ನಿಗೆ ತೆಗೆಯೋಣ. ನಿಮಗಿದು ಹೀಗೆ ಕೆಂಪು ಕಲರ್ ಬಂದರೆ ಸಾಕು. ಉದ್ದಿನ ಹಿಟ್ಟು ಬಳಸಿರೋದ್ರಿಂದ ನಿಮಗೆ ಸುಕ್ಕಿನುಂಡೆ ತುಂಬ ಗರಿಗರಿಯಾಗಿ ಬರುತ್ತೆ. ಇದು ಒಂದಕ್ಕೊಂದು ಅಂಟ್ಕೊಂಡಿದ್ರೆ ಏನು ತೊಂದರೆ ಏನಿಲ್ಲ. ನಿಮಗೆ ಕರಿಲಿಕ್ಕೆ ಎಣ್ಣೆನ ನೀವು ಜಾಸ್ತಿ ಇಟ್ಟರೆ ಒಂದಕ್ಕೊಂದು ಅಂಟ್ಕೊಳ್ಳಲ್ಲ. ಇಲ್ಲದಿದ್ರೆ ಹೀಗೆ ಸ್ವಲ್ಪ ಅಂಟ್ಕೊಳ್ಳುತ್ತೆ. ನಿಧಾನವಾಗಿ ನೀವು ಇದನ್ನು ಬಿಡಿಸಿ ತೆಕ್ಕೊಳ್ಬೋದು. ಇದೇ ಥರ ನೀವು ಎಲ್ಲ ಸಿಕ್ಕಿನುಂಡೆನೂ ಕರೀರಿ. ಈ ಹಿಟ್ಟು ಸ್ವಲ್ಪ ಉಳಿದಿದೆ. 1/4 ಟೀ ಸ್ಪೂನ್ನಷ್ಟು ಉಪ್ಪು ಹಾಕಿ, 1/4 ಟೀ ಸ್ಪೂನು ಖಾರದ ಪುಡಿ ಹಾಕಿಬಿಟ್ಟು
ಚೆನ್ನಾಗಿ ಇದನ್ನು ಕಲಿಸ್ಕೊಂಡು ಇದರಲ್ಲಿ ನೀವು ಬೋಂಡ ಮಾಡ್ಕೋಬೋದು. ಯಾವ ತರಕಾರಿ ಬೇಕಾದರೂ ನೀವು ಬಳಸ್ಕೋಬೋದು. ಈಗ ನಾನು ಈರುಳ್ಳಿ ಹಾಕ್ತಾ ಇದ್ದೀನಿ. ಇದರಲ್ಲಿ ಬೋಂಡ ಕರಿಯೋಣ. ನಾನಿಲ್ಲಿ ಉದ್ದಿನ ಹಿಟ್ಟು ಹಾಗೂ ಅಕ್ಕಿ ಹಿಟ್ಟನ್ನು ಕಲಿಸ್ಬಿಟ್ಟು ಮಾಡಿದ್ದೀನಿ. ಕೆಲವೊಂದಷ್ಟು ಜನ ಚಿರೋಟಿ ರವೆ ಹಾಗೆ ಅಕ್ಕಿ ಹಿಟ್ಟನ್ನು ಕೂಡ ಬಳಸಿ ಮಾಡೋ ಪದ್ಧತಿ ಇದೆ. ಉದ್ದಿನ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಹಾಕಿದಾಗ ನಿಮಗೆ ತುಂಬ ಗರಿಗರಿಯಾಗಿ ಚೆನ್ನಾಗಿ ಬರುತ್ತೆ. ನಾನು ಹಾಕಿದ ಅಳತೆಗೆ ಒಟ್ಟು 25 ಸಿಕ್ಕಿನುಂಡೆ ಆಗಿದೆ. ನೋಡಿದ್ರಲ್ವಾ ಸಿಕ್ಕಿನುಂಡೆ ಹೇಗೆ ಮಾಡೋದು ಅಂತ ಹೇಳಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಸಿಕ್ಕಿನುಂಡೆಯನ್ನು ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯ ನಮಗೆ ತಿಳಿಸಿ. ನಮಸ್ಕಾರ.